ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಮತ್ತೆ ಅದೇ ರೀತಿಯಾಗಿ ಟಿಪ್ಪು ಒಂದು ಇತಿಹಾಸದ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಬಹಳ ಆಶ್ಚರ್ಯ ಆಗೋ ಸಂಗತಿ ಏನು ಅಂತಂದರೆ, ಮೈಸೂರು ಮಹಾರಾಜರು ಆರಂಭ ಮಾಡಿದಂಥ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ತೆಗೆದುಕೊಂಡು ಮೈಸೂರು ಮಹಾರಾಜರು ಕಟ್ಟಿರುವಂಥ ಕನ್ನಂಬಾಡಿ ಕಟ್ಟೆಯ ನೀರು ಕುಡ್ಕೊಂಡು ಮೈಸೂರು ಮಹಾರಾಜರು ಆರಂಭ ಮಾಡಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಸಮ್ಮೇಳನ, ಇಷ್ಟೆಲ್ಲ ಫ್ಯಾಕ್ಟ್ರಿಗಳು ಎಲ್ಲರಿಗೂ ಕೂಡ ಉದ್ಯೋಗ ಕೊಟ್ಟಂಥವ್ರು ಅವರನ್ನು ಧನ್ಯತೆಯಿಂದ ನೆನಪು ಮಾಡಿಕೊಂಡು ಅವರ ಜಯಂತಿನ ಆಚರಣೆ ಮಾಡೋ ಬದಲು ಯಾರು ಆ ಯದುವಂಶವನ್ನು ನಿರ್ನಾಮ ಮಾಡಲಿಕ್ಕೆ ಹೊರಟ ಅಂಥ ವ್ಯಕ್ತಿಯ ಜಯಂತಿಯನ್ನು ಆಚರಣೆ ಮಾಡಿದವರಿಂದ ಖಂಡಿತ ನಾವು ಯಾವ ಪಾಠವನ್ನು ಕಲಿಬೇಕಾದಂಥ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದಂತಹ ಟಿಪ್ಪು ಜಯಂತಿಯನ್ನು ನಿಲ್ಲಿಸುವ ಮುಖಾಂತರ ಕೋಟ್ಯಂತರ ಜನರ ಭಾವನೆಗಳಿಗೆ ಯಡಿಯೂರಪ್ಪನವರು ಸ್ಪಂದಿಸುವಂಥ ಕೆಲಸವನ್ನು ಮಾಡಿದರು. ಈಗ ಯಾವ ಅಪ್ಪ ಮಕ್ಕಳು ಮದಕರಿ ನಾಯಕನನ್ನು ಮೋಸದಿಂದ ಸೋಲಿಸಿ ಅನ್ನಕ್ಕೆ ವಿಷ ಹಾಕಿ ಸಾಯಿಸಿದ್ರು, ಯಾವ ಒನಕೆ ಓಬವ್ವನನ್ನು ಹಿಂದಿನಿಂದ ಚೂರಿ ಹಾಕಿ ಕೊಲೆಗೈದರು, ಹಾಗೆಯೇ ನಮ್ಮ ಮೈಸೂರಿನ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿರುವಂತಹ ಯದುವಂಶವನ್ನು ಆಡಳಿತದಿಂದ ಪದಚ್ಯುತಗೊಳಿಸಿ ಮೋಸದಿಂದ ತನ್ನ ಆಳ್ವಿಕೆಯನ್ನು ಹೇರಿದಂತಹ ಅಪ್ಪ ಮಕ್ಕಳ ಇತಿಹಾಸವನ್ನು ನಮ್ಮ ಮುಂದಿನ ತಲೆಮಾರಿಗೆ ಹೇಳಿಕೊಡಬಾರದು ಅನ್ನೋ ಒಂದು ನಿರ್ಧಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ತೆಗೆದುಕೊಂಡಿರೋದಕ್ಕೆ ನಾನು ಎಲ್ಲ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಹಾಗೂ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ.